ಇನ್ನು 6ನೇ ಸ್ಥಾನದಲ್ಲಿ ನೋಡಕ್ ಹೋದ್ರೆ ಇಲ್ಲಿ ಕಾಕ್ರೋಚ್ ಸುದಿ ಅವರು ಈ ವಾರ ಅವ್ರು ಏನ್ ಮಾಡ್ಬಿಟ್ರು ಅಂತ ಅಂದ್ರೆ ಅವ್ರೇ ಇಲ್ಲಿ ಹೇಳ್ಕೊಂತಿದ್ರು, ಇಲ್ಲ ನಾನು ವೀಕ್ ಇದೀನಿ, ಪ್ಲೀಸ್ ನನ್ನ ಸೇವ್ ಮಾಡಿ, ಅಂತ ಅಂದ್ಬಿಟ್ಟು ಹೇಗಾಯ್ತು ಅಂತಂದ್ರೆ ಅವ್ರಿಗೆ ಅವರು ಮೆಂಟಲಿ ಸ್ಟ್ರಾಂಗ್ ಇಲ್ಲ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ಫಿಸಿಕಲಿ ಅಂತ ಬಿಟ್ಬಿಡಿ, ಮೆಂಟಲಿ ಆದ್ರೂ ಸ್ಟ್ರಾಂಗ್ ಇರಬೇಕು. ಇಲ್ಲ ನಾನು ಏನಾದ್ರೂ ಒಂದು ಕಂಟೆಂಟ್ ಕೊಡ್ತೀನಿ, ಏನಾದ್ರೂ ಒಂದು ಮಾಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಅವರು ಸ್ಟ್ಯಾಂಡ್ ತಗೋಬೇಕಿತ್ತು. ಯಾವ್ದ್ರಲ್ಲೂ ಕೂಡ ಇಲ್ಲಿ ಸ್ಟ್ಯಾಂಡ್ ತಗೊಂತಾರ. ಒಂದು ಬಕೆಟ್ ಅಂತ ಏನಿದೆಯೋ ಅದಕ್ಕೆ ಹೋಗಿ ಬಕೆಟ್ ಹಿಡಿಯೋ ಕೆಲಸ, ಎಲ್ರಿಗೂ ಬಕೆಟ್ ಹಿಡಿಯೋ ಕೆಲಸ ಮಾಡ್ತಾ ಇದಾರೆ. ಅವ್ರು ಹಾಗೆ ಇವ್ರು ಹೀಗೆ ಬೇಕಂತಂದ್ಬಿಟ್ಟು ನಾಮಿನೇಟ್ ಮಾಡ್ಬಿಟ್ರು, ಬೇಕಂತಂದ್ಬಿಟ್ಟು ಈ ರೀತಿ ಮಾಡ್ತಾ ಇದಾರೆ ಅಂತ ಇಲ್ಲಿ ಸುದಿ ಅವರು ಮಾತಾಡೋದನ್ನ ಬಿಟ್ಟು ಬೇರೆ ಏನು ಕೂಡ ಇಲ್ಲಿ ಕೆಲಸ ಮಾಡೇ ಇಲ್ಲ. ಅವ್ರು ಎಂಟ್ರಿ ಕೊಟ್ಟಾಗ ನಾನು ಅದನ್ನ ಮಾಡ್ಬಿಡ್ತೀನಿ, ಇದನ್ನ ತೋರಿಸ್ತೀನಿ ಅಂತ ಹೇಳಿದ್ರು. ಇವ್ರು ತೋರಿಸ್ತಿರೋದು ಒಂದೇ, ಅವ್ರಿಗೆ ಇಲ್ಲಿ ಮೆಂಟಲಿ ಫಿಸಿಕಲಿ ಎರಡರಲ್ಲೂ ಕೂಡ ಸ್ಟ್ರಾಂಗ್ ಇಲ್ಲ ಅಂತ ಇಲ್ಲಿ ತೋರಿಸಿದ್ದಾರೆ. ಅದಕ್ಕೋಸ್ಕರ ಇವರು 6ನೇ ಪ್ಲೇಸ್ ಅಲ್ಲಿ ಇದ್ದಾರೆ. ಇನ್ನು 5ನೇ ಪ್ಲೇಸ್ ಅಲ್ಲಿ ನೋಡಕ್ ಹೋದ್ರೆ ಇಲ್ಲಿ ರಾಶಿಕಾ ಅವರು ಗೇಮ್ ಅಂತ ಬಂದ್ರೆ ಎಕ್ಸಲೆಂಟ್ ಆಗಿ ಇಲ್ಲಿ ಆಡ್ತಾ ಇದಾರೆ. ಪ್ರತಿಯೊಬ್ಬರಿಗೂ ಕೂಡ ಫ್ಯಾನ್ ಬೇಸ್ ಅಂತ ಇದ್ದೇ ಇರುತ್ತೆ. ಒಬ್ಬರಿಗೆ ಸರಿ ಅಂತ ಕಾಣಿಸುತ್ತೆ, ಒಬ್ಬರಿಗೆ ತಪ್ಪು ಅಂತ ಕಾಣಿಸುತ್ತೆ. ಇಲ್ಲಿ ರಾಶಿಕಾ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಸ್ಪಂದನ ಅವ್ರನ್ನ ನಾಮಿನೇಟ್ ಮಾಡ್ಲೇಬೇಕು ಅಂತ ಅಂದ್ಬಿಟ್ಟು ಡಿಸೈಡ್ ಆಗ್ಬಿಟ್ಟಿದ್ರು. ಅದಕ್ಕೋಸ್ಕರನೇ ಇಲ್ಲಿ ಒಂದು ಆಪರ್ಚುನಿಟಿ ಸಿಕ್ಕಿದ್ರು ಕೂಡ ಇಲ್ಲಿ ಅವರು ಕಳ್ಕೊಂಡ್ರು. ಇಲ್ಲಿ ಅಶ್ವಿನಿ ಅವರು ಕೂಡ ಇಲ್ಲಿ ಹೇಳಿದ್ರು, ಜಾನ್ವಿ ಅವರು ಹೇಳಿದ್ರು, ರಘು ಅವ್ರು ಹೇಳಿದ್ರು, ರಕ್ಷಿತ್ ಅವರು ಕೂಡ ಬಂದ್ಬಿಟ್ಟು ಇಲ್ಲಿ ಮಾತಾಡ್ಸಕ್ಕೆ ಟ್ರೈ ಮಾಡಿದ್ರು, ಬನ್ನಿ ಒಪ್ಕೊಳ್ಳಿ ಅಂತ ಅಂದ್ಬಿಟ್ಟು. ಇವರು ಕೇಳಲೇ ಇಲ್ಲ, ಬಿಲ್ಕುಲ್ ನನಗೆ ಬೇಡ ಅಂತ ಅಂದ್ಬಿಟ್ಟು. ಹೇಗಾಯ್ತು ಅಂತಂದ್ರೆ ಜಾನ್ವಿ ಅವ್ರು ಹೇಳಿದ್ರು ದುರಾಂಕಾರ ಜಾಸ್ತಿ ಇದೆ ಮೈಯಲ್ಲಿ ಅಂತ ಅಂದ್ಬಿಟ್ಟು. ಅದೇ ರೀತಿಯಲ್ಲಿ ಆಯ್ತು, ಇವ್ರಿಗೆ ಇದೊಂದು ಮೈನಸ್ ಪಾಯಿಂಟ್ ಆಗಿದೆ. ಅದಕ್ಕೆ ಇಲ್ಲಿ ಸದ್ಯ ಇವಾಗ 5ನೇ ಪ್ಲೇಸ್ ಅಲ್ಲಿ ರಾಶಿಕಾ ಅವರು ವೋಟಿಂಗ್ ಲಿಸ್ಟ್ ಅಲ್ಲಿ ಇದ್ದಾರೆ. ಸದ್ಯದ ಪರಿಸ್ಥಿತಿ ನಾನು ಹೇಳ್ತಿರೋದು. ಇನ್ನು ಸಂಜೆ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ಕೂಡ ಇಲ್ಲಿ ನೋಡೋಣ. ಇನ್ನು 4ನೇ ಪ್ಲೇಸ್ ಅಲ್ಲಿ ಜಾನ್ವಿ ಅವರು ಇದ್ದಾರೆ. ಏನಕ್ಕೆ ಅವ್ರು 4ನೇ ಪ್ಲೇಸ್ ಅಲ್ಲಿ ಇದ್ದಾರೆ ಅಂತಂದ್ರೆ, ಇವಾಗ ನೀವು ನೋಡ್ತಾ ಬಂದ್ರೆ ಒಂದು ಗೇಮ್ ಅಂತ ಬಂತು ಅಂತಂದ್ರೆ ಗೇಮ್ ಅಲ್ಲಿ ತುಂಬಾ ಚೆನ್ನಾಗಿ ಎಫರ್ಟ್ ಆಗ್ತಾ ಇದಾರೆ. ಮತ್ತೆ ಇಲ್ಲಿ ಬಿಗ್ ಬಾಸ್ ಮನೆ ಸ್ಪರ್ಧಿಗಳಲ್ಲಿ ಬೆರೀತಿದ್ದಾರೆ. ಸ್ವಲ್ಪ ಜನರ ಹತ್ರ ಬೆರೀತಿದ್ದಾರೆ, ಸ್ವಲ್ಪ ಜನರ ಹತ್ರ ಇಲ್ಲಿ ಬೆರೀತಲ್ಲ. ಆದ್ರೆ ಬೇಡದಿರೋ ಮ್ಯಾಟ್ರಿಗೆ ಇವರು ತಲೆ ಹಾಕ್ತಾ ಇದಾರೆ. ಇಲ್ಲಿ ಅಶ್ವಿನಿ ಗೌಡ ಅವ್ರು ಇರ್ಬೋದು, ಮತ್ತೆ ಇಲ್ಲಿ ಜಾನ್ವಿ ಅವ್ರು ಇರ್ಬೋದು, ಮತ್ತೆ ರಿಷಾ ಅವ್ರು ಇರ್ಬೋದು, ರಾಶಿಕಾ ಅವ್ರು ಇರ್ಬೋದು. ಈ ಒಂದು ಟೀಮ್ ಇಂದ ರಾಶಿಕಾ ಅವ್ರು ಈಗ ಹೊರಗಡೆ ಬಂದಿದ್ದಾರೆ. ಇದು ಬೇಕಿತ್ತು ಒಳಗೆ ಅಂತ ಕೂಡ ಇಲ್ಲಿ ಅಶ್ವಿನಿ ಗೌಡ ಅವರು ಜಾನ್ವಿ ಅವರು ಇಲ್ಲಿ ಮಾತಾಡ್ತಾರೆ. ಏನೇ ಒಂದು ಜಗಳ ಇರ್ಬೋದು, ಕದನ ಇರ್ಬೋದು, ಇಲ್ಲಿ ಜಾನ್ವಿವರೆಗೂ ಕೂಡ ಅವ್ರದೇ ಆದ ಒಂದು ಫ್ಯಾನ್ ಬೇಸ್ ಇದೆ. ಅದಕ್ಕೆ ಇಲ್ಲಿ ಅವರು ಉಳ್ಕೊಂತಿದಾರೆ ಅಂತ ಗೊತ್ತಾಗ್ತದೆ. ಆದ್ರೆ ಬೇಡದೇ ಇರೋ ವಿಚಾರಗಳನ್ನ ಇಲ್ಲಿ ಮಾತಾಡ್ತಾ ಇದಾರೆ. ಸ್ಪಂದನ ಅವ್ರನ್ನ ಉಳಿಸ್ತಾ ಇದಾರೆ, ಮಾಡ್ತಾ ಇದಾರೆ. ಇದು ಅವ್ರಿಗೆ ಸಿಕ್ಕಾಪಟ್ಟೆ ಮೈನಸ್ ಆಗಿದೆ. ಸದ್ಯ ವೋಟಿಂಗ್ ಲಿಸ್ಟ್ ಅಲ್ಲಿ ನೋಡಕ್ ಹೋದ್ರೆ ಇವರು 4ನೇ ಪ್ಲೇಸ್ ಅಲ್ಲಿ ಇದ್ದಾರೆ. ನನ್ನ ಪ್ರಕಾರ ಇವರು ಎಲಿಮಿನೇಟ್ ಅಂತೂ ಆಗಲ್ಲ, ವೋಟ್ ಅಂತೂ ಸಿಗ್ತದೆ. ಏನಕ್ಕೆ ವೋಟ್ ಸಿಗ್ತದೆ ಅನ್ನೋ ಗೊತ್ತಿಲ್ಲ. ಇನ್ನು 3ನೇ ಪ್ಲೇಸ್ ಅಲ್ಲಿ ನೋಡಕ್ ಹೋದ್ರೆ ಇಲ್ಲಿ ಅಶ್ವಿನಿ ಗೌಡ ಅವರು ಇದ್ದಾರೆ. ಅಟ್ ಪ್ರೆಸೆಂಟ್ ನಾನು ಹೇಳ್ತಾ ಇರೋದು ಸಂಜೆ ಅನ್ನೋಸ್ಗೆ ಚೇಂಜಸ್ ಆಗೇ ಆಗುತ್ತೆ. ಯಾಕಂದ್ರೆ ವೋಟಿಂಗು ಒಬ್ಬೊಬ್ರು ಮಾಡ್ತಾ ಇರ್ತಾರೆ, ಒಬ್ಬರು ಸ್ವಲ್ಪ ಟೈಮ್ ಇದೆಯಲ್ಲ ಅಂತ ಕೂಡ ಇಲ್ಲಿ ಟೈಮ್ ತಗೊಂತಾರೆ. ಈಗ 3ನೇ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ಅಶ್ವಿನಿ ಅವರು ಇದ್ದಾರೆ ಅಟ್ ಪ್ರೆಸೆಂಟ್ ಆಗಿ. ಇಲ್ಲಿ ಅಶ್ವಿನಿ ಗೌಡ ಅವರು ತುಂಬಾ ಚೆನ್ನಾಗಿ ಈ ವಾರ ಆಡ್ಕೊಂಡ್ ಬಂದ್ರು. ಆದ್ರೆ ಮೈನಸ್ ಆಗಿದ್ದಲ್ಲಪ್ಪ ಅಂತಂದ್ರೆ ನಿನ್ನೆ ಒಂದು ಗೇಮ್ ಕೊಟ್ಟಾಗ ಚಕ್ರವ್ಯೂಹ ಅನ್ನೋ ಒಂದು ಗೇಮ್ ಕೊಡ್ತಾರೆ. ಇಲ್ಲಿ ಡಿಸ್ಕಷನ್ ಆಗಿರುತ್ತೆ, ಆದ್ರೂ ಕೂಡ ಇಲ್ಲಿ ಅವರು ವಾಯ್ಸ್ ನ ರೇಸ್ ಮಾಡಿ ಇಲ್ಲಿ ಮಾತಾಡ್ತಾರೆ. ಮತ್ತೆ ಇಲ್ಲಿ ರಕ್ಷಿತಾ ಹೇಗ್ ಸೇವ್ ಆಗ್ತದಾಳೆ ಅನ್ನೋದ್ರ ಬಗ್ಗೆ ಕೂಡ, ಮತ್ತೆ ಕಳಪೆ ಯಾರು ಕೊಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಮಾತಾಡ್ತಾರೆ. ಆಟ ಅಂತ ಬಂದಾಗ ತುಂಬಾ ಚೆನ್ನಾಗಿ ಆಡ್ಕೊಂಡ್ ಬಂದ್ರು. ಈ ವಾರ ತುಂಬಾ ಚೆನ್ನಾಗಿ ಎಫರ್ಟ್ ಹಾಕಿದ್ರು. ಒಂದು ಬೆಂಕಿ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಆಟದ ವಿಚಾರದಲ್ಲಿ ಅಶ್ವಿನಿ ಗೌಡ ಅವ್ರದ್ದು. ಬಟ್ ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇದ್ರೆ ಇವ್ರಿಗೆ ಸ್ವಲ್ಪ ಇಲ್ಲಿ ಹಿನ್ನಡೆ ಆಗ್ತದೆ. ಆದ್ರೂ ಕೂಡ ಇವ್ರಿಗೂ ಕೂಡ ಒಂದು ಫ್ಯಾನ್ ಬೇಸ್ ಇದೆ. ಅದಕ್ಕೆ ಸದ್ಯ 3ನೇ ಪ್ಲೇಸ್ ಅಲ್ಲಿ ಅಶ್ವಿನಿ ಗೌಡ ಅವರು ಇಲ್ಲಿ ಇದ್ದಾರೆ.